ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧ ಮುಂದುವರೆದಿದ್ದು ದೇಶದಾದ್ಯಂತ ಗ್ಯಾಸ್ ಗಂಡಾಂತರ ಶುರುವಾಗಿದೆ. ಇಂದಿರಾ ಕ್ಯಾಂಟೀನ್ಗಳಿಗೂ ತಟ್ಟಿದ ಗ್ಯಾಸ್ ಅಭಾವದ ಬಿಸಿ. ಹಾವೇರಿ ಇಂದಿರಾ ಕ್ಯಾಂಟೀನ್ಗೂ ಸಿಲಿಂಡರ್ ಕೊರತೆಯ ಭಯ ಕಾಡ್ತಾ ಇದೆ. ಕೇವಲ ವಾರಕ್ಕಾಗುವಷ್ಟು ಮಾತ್ರ ಗ್ಯಾಸ್ ಸಿಲಿಂಡರ್ಗಳು ಇದೆ. ಡಿಸಿ ಕಚೇರಿಗೆ ಮನವಿ ಮಾಡಿದ್ದಾರೆ ಇಂದಿರಾ ಕ್ಯಾಂಟೀನ್ನ ಸಿಬ್ಬಂದಿ. ಸಿಲಿಂಡರ್ ಕೊರತೆ ಆಗದಂತೆ ಅನುಕೂಲ ಮಾಡಿಕೊಡಿ ಅಂತ ಡಿಸಿಗೆ ಸಿಬ್ಬಂದಿ ಮನವಿ ಮಾಡಿಕೊಟ್ಟಿದ್ದಾರೆ. ಅನಾನುಕೂಲ ಆಗದಂತೆ ಕ್ರಮ ವಹಿಸೋದಾಗಿ ಜಿಲ್ಲಾಡಳಿತ ಕೂಡ ಭರವಸೆಯನ್ನ ಕೊಟ್ಟಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧದ ಪರಿಣಾಮದಿಂದಾಗಿ ಎಲ್ಲ ಕಡೆ LPG ಗ್ಯಾಸು ಸಿಲಿಂಡರ್ಗಳ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ. ಇದರ ನಡುವೆ ಮತ್ತೊಂದು ಕೆಟ್ಟ ಸುದ್ದಿ ಏನಂತ ಹೇಳಿದರೆ, ಬಡವರ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂಥ ಇಂದಿರಾ ಕ್ಯಾಂಟೀನ್ ಮೇಲೂ ಕೂಡ ಈ ಯುದ್ಧದ ನಕಾರಾತ್ಮಕ ಪರಿಣಾಮ ಉಂಟಾಗ್ತಾ ಇದೆ. ಯಾವ ರೀತಿ ಆಗ್ತಾ ಇದೆ? ಇವರು ಕೂಡ ಸಿಲಿಂಡರ್ನಲ್ಲೇ ಕೂಡ ಅಡುಗೆ ಮಾಡಬೇಕಲ್ವ. ಇಂದಿರಾ ಕ್ಯಾಂಟೀನ್ನಲ್ಲಿ ನೂರಾರು ಜನ ಬಡವರು ಇವತ್ತು ಇಂದಿರಾ ಕ್ಯಾಂಟೀನ್ಗೆ ಊಟಕ್ಕೆ ಬರ್ತಾರೆ. ಆದರೆ ಆ ಇಂದಿರಾ ಕ್ಯಾಂಟೀನ್ ನಡೆಸುವಂಥವ್ರಿಗೆ ಇವತ್ತು ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಉಂಟಾಗಬಹುದು ಅನ್ನುವಂಥ ಆತಂಕ ಇದೆ. ಕಾರಣ ಏನಂತ ಹೇಳಿದರೆ, ಸರಿಯಾದಂತಹ ಸಿಲಿಂಡರ್ಗಳು ಅಂದರೆ ಸಫಿಷಿಯೆಂಟ್ ಆದಂಥ ಗ್ಯಾಸ್ ಆಗಲಿ ಸಿಲಿಂಡರ್ ಆಗಲಿ ಬರ್ತಾ ಇಲ್ಲ. ಸೊ ಹೀಗಾಗಿ ವ್ಯತ್ಯಯ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇರೋದ್ರಿಂದ ಇಲ್ಲಿನೂ ಕೂಡ ಸಮಸ್ಯೆ ಎದುರಾಗುವಂಥ ಆತಂಕ ಇದೆ. ನಮಗೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಹಾವೇರಿ ನಗರದಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಈಗ ಸಾಕಷ್ಟು ಜನ ಬಡವರು, ಇವತ್ತು ನೂರಾರು ಜನ ಬಡವರು ಊಟ ಮಾಡುವಂತಹ ಇಂದಿರಾ ಕ್ಯಾಂಟೀನ್ ಇದು. ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆ. ಇಲ್ಲಿ ನೋಡ್ಬೋದು ನೀವು, ಬಡವರಿಗಾಗಿಯೇ ಮಾಡಿರುವಂಥ ರಿಯಾಯಿತಿ ದರದಲ್ಲಿ ಊಟ ಕೊಡುವಂಥ ಯೋಜನೆಯನ್ನೇನು ಜಾರಿಗೆ ತಂದಿತ್ತು ಸರ್ಕಾರ, ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆ. ಇದಕ್ಕೂ ಕೂಡ ಇನ್ನು ಮುಂದೆ ಆತಂಕ ಎದುರಾಗುವಂಥ ಸಾಧ್ಯತೆ ಇದೆ. ಸಿಲಿಂಡರ್ಗಳ ವ್ಯತ್ಯಯ ಆದರೆ, ಕೊರತೆ ಆದರೆ ಮುಂದೊಂದು ದಿನ ಇಂದಿರಾ ಕ್ಯಾಂಟೀನ್ಗಳು ಕೂಡ ಸ್ತಬ್ಧವಾಗುವಂಥ ಎಲ್ಲ ಸಾಧ್ಯತೆಗಳಿದೆ. ನಾನು ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ನಮಗಿಲ್ಲಿ ಇರುವಂತಹ ಮಾಹಿತಿ ಪ್ರಕಾರ ಇನ್ನೊಂದು 10 ದಿನಕ್ಕೆ ಆಗೋಷ್ಟು ಸಿಲಿಂಡರ್ ಇದೆ ಅಂತ ಹೇಳ್ತಾರೆ. ಅಂದರೆ 3 ರಿಂದ 4 ದಿನಕ್ಕೆ ಒಂದೊಂದು ಸಿಲಿಂಡರ್ ಬೇಕು ಅಡುಗೆ ಮಾಡಲಿಕ್ಕೆ. ಅಂಥದ್ದು ಇನ್ನೊಂದು 7 ರಿಂದ 10 ದಿನದೊಳಗೆ ಸಿಲಿಂಡರ್ಗಳು ಖಾಲಿ ಆದರೆ ಮುಂದೆ ಹೆಂಗೆ ಅನ್ನುವಂಥ ಚಿಂತೆ ಅಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಕಾಡ್ತಾ ಇದೆ. ನಾನು ನಿಮಗೆ ಕಿಚನ್ನ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಅಲ್ಲಿ ಸಿಲಿಂಡರ್ಗಳನ್ನು ಇಟ್ಟಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸಿಲಿಂಡರ್ಗಳನ್ನ ಇಟ್ಟಿರುವಂಥ ದೃಶ್ಯಾವಳಿಗಳನ್ನ. ಇಲ್ಲಿ ಸಿಲಿಂಡರ್ ಇದೆ ನೋಡಿ. ಸಿಲಿಂಡರ್ಗಳು ಮುಂದೆ ಕೊರತೆ ಆಗ್ಬೋದು ಅನ್ನೋ ಕಾರಣಕ್ಕೇ ಇಲ್ಲಿನ ಸಿಬ್ಬಂದಿ ಕೂಡ ತಮ್ಮ ಮೇಲಾಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಮಾಡಿ ಬಂದಿದ್ದಾರೆ. ಮುಂದೆ ಯಾವುದೇ ರೀತಿಯಂಥ ತೊಂದರೆ ಆಗಬಾರ್ದು, ಸಿಲಿಂಡರ್ನಲ್ಲಿ ವ್ಯತ್ಯಯ ಆಗಬಾರ್ದು, ಇದರಿಂದ ಸಮಸ್ಯೆ ಆಗ್ಬೋದು. ಹೀಗಾಗಿ ಆದಷ್ಟು ಇದನ್ನು ಸಮಸ್ಯೆಗೆ ಒಂದು ಪರಿಹಾರ ಸೂಚಿಸಿ ಅಂತ ಹೇಳಿ ನಗರಾಭಿವೃದ್ಧಿ ಕೋಶದ ಅಧಿಕಾರಿಗಳು ಕೂಡ ಮನವಿ ಮಾಡಿ ಬಂದಿದ್ದಾರೆ. ಆದರೆ ಮುಂದೊಂದು ದಿನ ಇಲ್ಲಿ ನೋಡ್ಬೋದು ನೀವು, ಸಿಲಿಂಡರ್ ಇಟ್ಟಿದ್ದಾರೆ ನೋಡಿ, ಇಲ್ಲೊಂದು ಸಿಲಿಂಡರ್ ಇದೆ. ಮುಂದೊಂದು ದಿನ ಸಮಸ್ಯೆ ಏನಾದ್ರು ಆದರೆ ಖಂಡಿತವಾಗಿಯೂ ಕೂಡ ಇಂದಿರಾ ಕ್ಯಾಂಟೀನ್ನ ಊಟಕ್ಕೂ ಕೂಡ ಇದೊಂದು ತೊಂದರೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಬಡವರು ಊಟಕ್ಕೂ ಕೂಡ, ತುತ್ತಿಗೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ. ಇಲ್ಲಿ ಸಿಬ್ಬಂದಿಗಳಿದ್ದಾರೆ, ಮಾತನಾಡಿಸ್ತೀನಿ. ಏನಂತ ಮನವಿ ಮಾಡಿದ್ದಾರೆ, ಎಷ್ಟು ದಿನ ಸ್ಟಾಕ್ ಇದೆ ಇನ್ನೂ ಅನ್ನೋಂಥದ್ದನ್ನು ಕೂಡ ಕೇಳ್ತೀನಿ. ಸರ್, ಈಗ ಸಿಲಿಂಡರ್ಗಳ ಕೊರತೆ ಎಲ್ಲ ಕಡೆ ಇರೋದನ್ನು ಗಮನಿಸ್ಬೋದು ನೀವು. ಈಗ ಏನಂತ ಮನವಿ ಮಾಡಿದ್ರಿ ಸರ್ ಅಧಿಕಾರಿಗಳಿಗೆ? ನಾವು ಅಂದರೆ ಸಿಲಿಂಡರ್ ನಮಗೆ ಈಗ ಇಲ್ಲ ಅಂದ್ರೆ ಸರ್ ನಮ್ಗೆ ಅಡುಗೆ ಮಾಡೋಕ್ಕಾಗಲ್ಲ. ಅದರ ಸಂಬಂಧ ನಾವು ಅವ್ರಿಗೆ ಮನವಿ ಮಾಡಿ ನಮ್ಗೆ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಕೊಡಿ ಅಂತ ಅವರು ಅದನ್ನೇ ಹೇಳಿದಾರೆ ಸರ್. ಏನಂತ ನೋಡ್ತೀವಿ ನಾವು. ಇವಾಗ ಸಿಲಿಂಡರ್ದ ಏನು ಕೊರತೆ ಈಗನ್ಕಿ ಸದ್ಯಕ್ಕೆ ಏನಿಲ್ಲ ಸರ್, ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.